ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗಾಜಿನ ಗೋಡೆಗಳ ಮಧ್ಯೆ ಬದುಕೋ ಈ ಮೀನು ಸಹ ಖುಷಿಯಾಗಿ ಜೀವನ ಮಾಡ್ತಿವೆ. ಆದರೆ ನಾವು ಈ ಕಲಿಗಾಲದ ಪ್ರಪಂಚದಲ್ಲಿ ಸಮಸ್ಯೆಗಳನ್ನು ಎದುರಿಸಲಾಗದೆ ನಿಂತಲ್ಲಿ ನಿಲ್ಲಲಾರದೆ ಓಡ್ತಾ ಇದ್ದೀವಿ. ಈ ಗಾಜಿನ ಗೋಡೆಗಳ ಮಧ್ಯೆ ಬಂದಿಯಾಗಿರೋ ಮೀನು ನಾವು ಬಂದಿಯಾಗಿದ್ದೀವಿ ಅಂತಲೇ ಅವಕ್ಕೆ ಗೊತ್ತಿಲ್ಲ. ಆದರೂ ತಮ್ಮದೇ ಪ್ರಪಂಚದಲ್ಲಿ ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದೆ. ಮನುಷ್ಯ ಮಾತ್ರ ಹಾರಾಟ ಎಲ್ಲ ನಿಲ್ಲಿಸಿ ತನಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಅಂತ ದುಡಿಮೆ ಹಿಂದೆ ಓಡ್ತಾ ಇದ್ದಾನೆ. ಅದು ತಪ್ಪಲ್ಲ, ಆದರೆ ತನ್ನ ಸ್ವಚ್ಛ ತನ್ನ ಪರಿಶುದ್ಧವಾದ ಬದುಕನ್ನು ಖುಷಿಯಿಂದ ಕಳೆಯೋದನ್ನೇ ಮರೆತು ಬಿಟ್ಟಿದ್ದಾನೆ. ಮತ್ತೆ ಮನುಷ್ಯರಾಗೇ ಹುಡ್ತೀವಿ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲ. ಇದು ಗೊತ್ತಿದ್ರೂ ಸಹ ತನ್ನ ಖುಷಿನೆಲ್ಲ ಕಳ್ಕೊಂಡು ಬದುಕ್ತಾ ಇದ್ದೀವಿ. ಒಂದೊಂದು ಸಾರಿ ಅನಿಸುತ್ತೆ, ಮನುಷ್ಯನಾಗಿ ಹುಟ್ಟೋದಕ್ಕಿಂತ ಪ್ರಾಣಿ ಪಕ್ಷಿ ಗಿಡ ಮರಗಳಾಗಿ ಹುಟ್ಟಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ. ಏಕೆಂದರೆ ಮನುಷ್ಯ ಮಾತ್ರ ಕೂಡಿಡೋ ಬುದ್ಧಿ ಕಲ್ತಿದ್ದಾನೆ. ಇನ್ಯಾವ ಜೀವಿನೂ ಸಹ ತನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಂತ ಕೂಡಿಡಲ್ಲ. ಅವತ್ತಿನ ಜೀವನ ಅವತ್ತು ಮಾಡ್ಕೊಂಡು ನೆಮ್ಮದಿಯಾಗಿದ್ದಾವೆ. ನಾವು ಮಾತ್ರ ಕೂಡಿಕ್ಬೇಕು ಅಂತ ಹೋರಾಟ ನಡೆಸ್ತಾ ಇದ್ದೀವಿ. ಏನೇ ಆಗಲಿ ಫ್ರೆಂಡ್ಸ್, ಇರೋ ಜೀವನನಾದರೂ ಖುಷಿಯಾಗಿ ಮುಂದೆ ಕಳೆಯೋಣ. ಖುಷಿ ಕಡೆಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸಂತೋಷ ಎಲ್ಲಿರುತ್ತೋ ಆರೋಗ್ಯ ಸಹ ಅಲ್ಲಿರುತ್ತೆ.